ವಿ ಪಕ್ಷ. ಈ ಒಂದು ವಿಚಾರವಾಗಿ ಹೇಳೋದಾದ್ರೆ, ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಉತ್ತರ ಪ್ರದೇಶದಲ್ಲಿ. ಆ ಒಂದು ಕಮಲೇಶ್ ಬಿಂದ್ ಅನ್ನೋರ್ನ ನೋಡ್ಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಮನೆ ಹೋಗ್ಬೇಕಾದ್ರೆ ನಿನ್ನೆ ಅವ್ರನ್ನ ರಸ್ತೆ ಮಧ್ಯದಲ್ಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. SP ಬಂದು ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವ್ರನ್ನ ಆ ಊರಿಂದ ಹೊರಗಡೆ ಕರ್ಕೊಂಡು ಹೋಗಿ ರಿಲೀಸ್ ಮಾಡಿದ್ದಾರೆ. ಯಾಕೆ? ನ್ಯಾಯ ಇದ್ರೆ, ಎನ್ಕೌಂಟರ್ ಮಾಡಿರೋದು ನೀವು ಕರೆಕ್ಟೇ ಇದ್ರೆ, ನೀವು ಯಾಕೆ ಈ ರೀತಿ ನಮ್ಮ ನಾಯಕರನ್ನ ಅವರು ಫ್ಯಾಮಿಲಿ ನೋಡೋಕ್ಕಾಗ್ಲಿ ಅವ್ರ ಬಾಡಿ ನೋಡೋಕ್ಕಾಗ್ಲಿ ಬಿಟ್ಟಿಲ್ಲ? ಮೋದಿ ಅವರೇ, ಆದಿತ್ಯನಾಥ್ ಅವರೇ, ಇವತ್ತು ನಾವು ನಿಮ್ಗೆ ನೇರ ಒಂದು ಕ್ವಶನ್ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಏನು ನಿಶಾದ್, ಕೋಹ್ಲಿ, ಕಬ್ಬಲಿಗ, ಏನು 39 ಸಿನಾಪ್ಸಿಸ್ ಅಲ್ಲಿ ನಾವು ಕರಿತೀವಿ, ಮುಂದಿನ ದಿನಗಳಲ್ಲಿ ನಾವು 23 ಕೋಟಿ ವೋಟರ್ಸ್ ಇದ್ದೀವಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ದೇಶದಲ್ಲಿ ನಾವು 23 ಕೋಟಿ ವೋಟರ್ಸ್ ಇದ್ದೀವಿ. ನಿಮಗೆಲ್ಲ ನಾವು ಬುದ್ಧಿ ಕಲಿಸೋ ಕಾಲ ಬಂದಿದೆ. ನೀವೇನು ಅನ್ಕೊಂಡಿದ್ದೀರಾ? ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಾದ್ಮೇಲೆ ವಿಚಾರಣೆ ಮಾಡಿ ಕೋರ್ಟ್ ಕಳಿಸಿ. ಕೋರ್ಟಲ್ಲಿ ಅವ್ರು ತಪ್ಪಿಸ್ರ ಅಂತ ಹೇಳಿದಾಗ ನೇಣಗ ನಾವು ಹೋಗ್ತೀವಿ. ನಿಮ್ಗೆ ಯಾಕೆ ಎನ್ಕೌಂಟರ್ ಮಾಡೋ ಅಂತ ಶೋಕಿ ಬಂದಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ? ಯಾರೇ ಸಿಕ್ಕಿ ಎನ್ಕೌಂಟರ್ ಮಾಡೋದು ಅಂತ ಶೋಕಿ ನಿಮ್ಗೆ ಯಾಕೆ? ಎಷ್ಟು ಜನ ಬಿಜೆಪಿಯಲ್ಲಿ ಇರೋಂಥ ರೌಡಿಗಳು ನೀವು ಎನ್ಕೌಂಟರ್ ಮಾಡಿದ್ದೀರಿ? ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಬಿಜೆಪಿ ವಿರುದ್ಧ ಏನಾದ್ರೂ ಮಾತಾಡಿದ್ರೆ ಅವನ್ನ ಯಾವುದೋ ಒಂದು ರೌಡಿ ಪಟ್ಟ ಕಟ್ಟಿ ಎನ್ಕೌಂಟರ್ ಮಾಡೋದು. ನೀವು ಈ ರೀತಿ ಮಾಡಿದ್ದು ಸರಿನಾ? ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಮುಖೇಶ್ ಸೈನಿ ಅವ್ರನ್ನ ತಡೆದಿರ್ಬೋದು. ಆದ್ರೆ ಈ ದೇಶದಲ್ಲಿ 23 ಕೋಟಿ ಜನ ಇದ್ದೀವಿ. ನಾವೆಲ್ಲರೂ ಒಬ್ಬೊಬ್ರು ಮುಖೇಶ್ ಸೈನಿ ಆದ್ರೆ ನೀವು ನಮ್ಮನ್ನ ತಡೆಯಕ್ಕಾಗಲ್ಲ. ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲಿನ ಸರ್ಕಾರದಲ್ಲಿ ಸಂಜಯ್ ನಿಷಾದ್ ಅನ್ನೋ ಮಂತ್ರಿ ಇದ್ದಾರೆ, ನಮ್ಮವರು. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಇದೇ ತಿಂಗಳ 1ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ, ಈ ಸರ್ಕಾರದಲ್ಲಿ ನಮ್ಗೆ ಭದ್ರತೆ ಇಲ್ಲ, ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ತಮ್ಮಂದ್ರ ಮೇಲೆ ಎಲ್ಲ ಗಲಾಟೆಗಳು, ಅತ್ಯಾಚಾರಗಳು ನಡೀತಾ ಇದೆ ಅಂತೇಳಿ. ಹಾಗಾದ್ರೆ ಅಂತ ಸರ್ಕಾರ, ಅಂತ ಒಂದು ಸೀಟ್ಗೆ ಯಾಕೆ ಅಂಟ್ಕೊಂಡು ಕೂತಿದ್ದೀರಿ? ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಸಂಜಯ್ ನಿಷಾದ್ ಸಾಬ್, ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಬಿಜೆಪಿಗೆ ಯಾಕೆ ಅಂಟ್ಕೊಂಡು ಕೂತಿದ್ದೀರಿ ಅಲ್ಲಿ? ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ಮ ರಿಯಲ್ ಬಣ್ಣ ಗೊತ್ತಾಗುತ್ತೆ. ನೀವು ನಿಷಾದ್ ಸಮಾಜಕ್ಕೆ ಒಳ್ಳೇದು ಮಾಡಕ್ ಅಲ್ಲಿ ಇದ್ದೀರೋ, ಇಲ್ಲ ಅಂದ್ರೆ ಪ್ರಧಾನಿ ಮೋದಿ ಜೊತೆ ಕುರ್ಕುರೆ ತಿನ್ಕೊಂಡು ರೋಡಲ್ಲಿ ಓಡಾಡ್ತಾ ಇದ್ದೀರಾ. ಅವರು ಡೆಲ್ಲಿನಲ್ಲಿ ಹೋಗಿ ಕುರ್ಕುರೆ ತಿನ್ಕೊಂಡು ಕೂತಿದ್ದಾರೆ. ಇಲ್ಲಿ ಇವರು ನಮ್ಮ ಜನ ಅಲ್ಲಿ ನಡಿ ರೋಡಲ್ಲಿ ಎಣಗ್ಲಾಗಿ ಬೀಳ್ತಾ ಇದ್ದಾರೆ. ನಾವು ಸಂಜಯ್ ನಿಷಾದ್ ಅವ್ರಿಗೆ ಹೇಳೋದಿಷ್ಟೇ, ಇವಾಗ ಅವ್ರಿಗೆ ಬಿದ್ದಿರೋ ಗುಂಡು ನಾಳೆ ನಿಮ್ಮ ಮಕ್ಕಳಿಗೋ ನಿಮ್ಮ ಮನೆಯವ್ರಿಗೋ ಬೀಳ್ಬೋದು. ಇದೇ ಗೂಂಡ ರಾಜ್ಯ ತಳ್ಕೊಂಡು ಹೋದ್ರೆ ದಯವಿಟ್ಟು ಅದನ್ನ ನೀವು ನಮ್ಮ ಸಮಾಜದವರಾದ್ರೆ, ನಮ್ಮ ಸಮಾಜದ ಓಟ್ ತಗೊಂಡು ಗೆದ್ದಿದ್ದೀರಿ, ನೀವು ಅದನ್ನ ಖಂಡಿಸ್ಬೇಕಾಯ್ತು, ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕಾಯ್ತು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಮೋದಿ ಅವರ ಬೂಟ್ ನೆಕ್ಕೊಂಡಿದ್ದೀರಿ, ಅಲ್ಲಿ ಆದಿತ್ಯನಾಥ್ ಅವ್ರ ಬೂಟ್ ನೆಕ್ಕೊಂಡಿದ್ದೀರಿ. ನೀವು ಬರೀ ಅಲ್ಲೂ ಇರೋ ಒಬ್ಬರಿಗೆ ನಾಯಕರಲ್ಲ, ಇಡೀ ದೇಶದ ನಾಯಕರಾಗುವಂಥವ್ರು. ಇವತ್ತು ನೀವು ಅವರು ಬಿಜೆಪಿ ಅವರ ಬೂಟ್ ನೆಕ್ಕೊಂಡು ಅಲ್ಲಿ ಬಿದ್ದಿರೋ ಬದಲು ಆಗಿರೋ ಒಂದು ಹತ್ಯೆ ಅದನ್ನ ಬಂದು ಹೊರಗಡೆ ಖಂಡಿಸ್ರಿ. ಈ ಒಂದು ನೇರ ಕ್ವಶನ್ ನಾವು ಮೋದಿಜಿಗೂ ಕೇಳ್ತಾ ಇದ್ದೀವಿ, ಆದಿತ್ಯನಾಥ್ ಅವ್ರಿಗೂ ಕೇಳ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ನೀವು ಬಂದ ಅವತ್ತು ನರೇಂದ್ರ ಮೋದಿ आपका कोहली समाज का याद रखेगा, कुछ करेगा ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸ್ರಿ, ನಾನು ನಿಮ್ಗೆಲ್ಲ ಎಸ್ಟಿ ಮಾಡ್ತೀವಿ ಅಂತೆಲ್ಲ ಸುಳ್ಳು ಭರವಸೆ ಕೊಟ್ಟೋದು. ಇವತ್ತನಕ ನಮ್ಮ ಸಮಾಜ ಸುದ್ದಿನೇ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. कोहली समाज आप
आपको भी याद रखेगा, आने वाला चुनाव में सब दिखता है क्या क्या आप क्या किया, योगी साहब क्या किया, कितना एनकाउंटर किया, हमारा समाज के साथ कैसा है, क्या क्या किया, सब मालूम है. ಸಂಜಯ್ ನಿಶಾದ್ ಜಿ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇವತ್ತೇನು ನಮ್ಮ ಮುಖೇಶ್ ಜಿ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಕಮಲೇಶ್ ಬಿಂದವ್ರನ್ನ ನೋಡೋಕ್ಕೂ ಅವ್ರ ಫ್ಯಾಮಿಲಿನ ಮೀಟ್ ಆಗಕ್ಕೆ ಹೋದಾಗ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಅವರೆಲ್ಲ ಕ್ಷಮೆ ಕೇಳಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದೆ ಏನಾದರೂ ಆಗಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ನರೇಂದ್ರ ಮೋದಿ ಅವರ ವಿರುದ್ಧ ಮತ್ತೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ನಾವು ಪ್ರತಿಭಟನೆಗೆ ಇಳಿಬೇಕಾಗ್ತದೆ. ಇಡೀ ಕೋಳಿ ಸಮಾಜ, ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತ ಎಲ್ಲ ಬೆಸ್ತ ಸಮುದಾಯಗಳು ಅವರ ವಿರುದ್ಧ ನಿಲ್ತವೆ ಅಂತ ಹೇಳಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆಯನ್ನ ಹೇಳ್ತಾ ಇದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಹಲವು ಕಡೆ ಸುಮಾರು ಕಡೆ ನಾವು ಬಿಜೆಪಿಗೆ ನಮ್ಮ ಸಮಾಜ ಬೆಂಬಲಿಸಿದ್ರು. ಇವತ್ತು ದೇಶದಲ್ಲಿ ಅಧಿಕಾರವನ್ನು ತಂದು ಕೊಟ್ಟಿದೆ, 12 ವರ್ಷ ಆಯ್ತು. ಆದ್ರೆ ಎಲ್ಲಿ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ಎಲ್ಲಿ ನಮ್ಮ ಸಮಾಜದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ? ನಮ್ಮ ಸಮಾಜ 5-6 ರಾಜ್ಯಗಳಲ್ಲಿ SC ಇದೆ, 2-3 ರಾಜ್ಯಗಳಲ್ಲಿ ST ಇದೆ, ಇನ್ನ ಒಂದು 21 ರಾಜ್ಯಗಳಲ್ಲಿ ನಮ್ಮನ್ನು OBC ಎಲ್ಲ ಇಟ್ಟಿದ್ದಾರೆ. ಈ ತಾರತಮ್ಯ ಯಾಕೆ? ಇವೆಲ್ಲ ಖಂಡಿಸ್ಬೇಕು ಅಂತೇಳಿ ಅಂತ ನಮ್ಮ ನಾಯಕರು ಇಡೀ ದೇಶದಲ್ಲಿ ನಮ್ಮ ನಿಶಾದ್ ಸಮುದಾಯಕ್ಕೆ, ಕೋಳಿ ಸಮುದಾಯಕ್ಕೆ ಅಧಿಕಾರ ಕೊಡಿಸ್ಬೇಕು, ರಾಜಕೀಯ ಅಧಿಕಾರ ಕೊಡಿಸ್ಬೇಕು ಅಂತೇಳಿ ಅವರು ಓಡಾಟ ಮಾಡ್ತಾ ಇದ್ರೆ ಅಂಥವ್ರನ್ನ ಇವತ್ತು ರೋಡಲ್ಲಿ ಅರೆಸ್ಟ್ ಮಾಡ್ತೀರಿ. ಯಾಕೆ ನಿಮ್ಗೆ ಅಷ್ಟು ಧೈರ್ಯ ಏನು? ಹಾಗಾದ್ರೆ ಪೊಲೀಸ್ ಸ್ಟೇಷನ್ನು ಮತ್ತೆ ನೀವು ರಾಜಕಾರಣಿ ಮಾತ್ರ ಇರಲಿ, ಅವರು ಪೊಲೀಸ್ನವರು ರಾಜಕಾರಣಿಗಳು ಹೇಳಿದವರು ಪೊಲೀಸ್ನವರು ಬುಲೆಟ್ ಹೊಡೆದು ಸಾಯಿಸ್ಲಿ. ಕೋರ್ಟ್ ಏನಕ್ಕೆ? ನ್ಯಾಯಾಂಗ ಏನಕ್ಕೆ ಬೇಕು ಈ ದೇಶದಲ್ಲಿ? ಎಲ್ಲ ಕೋರ್ಟ್ ಗೇಟ್ ಎಲ್ಲ ಮುಚ್ಚಿಬಿಡ್ರಿ. ನೀವು ಬರೀ ಪೊಲೀಸವ್ರಿಗೆ ಆರ್ಡರ್ ಮಾಡ್ರಿ, ಪೊಲೀಸವ್ರು ಯಾರಿಗೆ ಬೇಕೋ ಗುಂಡೊಡಿ, ಅಷ್ಟೇ ಸಾಕಲ್ಲ. ನೀವೊಂದು ಗೂಂಡ ವೈಖರಿ ಏನ್ ನೀವು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಇದಕ್ಕೆಲ್ಲ ತಕ್ಕ ಉತ್ತರ ನೀಡುತ್ತದೆ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ.